ಸರ್, ಈಗ ಫಸ್ಟ್ ಮೊದಲನೇದಾಗಿ ಮದ್ದೂರಲ್ಲಿ ಕೋಮು ಸಂಘರ್ಷ ಏರ್ಪಟ್ಟಿದೆ, ಕಲ್ಲು ತೂರಾಟ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಹೆಣ್ಮಕ್ಳ ಮೇಲೆ ಹಲ್ಲೆ ಆಗಿದೆ. ಅದ್ರ ಬಗ್ಗೆ ಇಡೀ ಭಾರತದ ದೇಶದಲ್ಲಿ ಗಣೇಶನ್ನ ಸಂಕಟ ಗಣಪತಿ ಅಂತ ಪೂಜೆ ಮಾಡ್ತಾರೆ, ವಿಘ್ನ ವಿನಾಶಕ ಅಂತ ಪೂಜೆ ಮಾಡ್ತಾರೆ. ಅಂತ ಸಂಕಟ ಗಣಪತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಂಕಟ ತಂದಿಟ್ಬಿಟ್ಟವ್ರೆ. ಸಂಕಟ ಗಣಪತಿಗೆ ಸಂಕಟ ಕೊಟ್ಟಂತ ಕಾಂಗ್ರೆಸ್ಸಿನ ಮನೆ ಆಳ್ರು. ಇವ್ರಿಗೆ ಹಿಂದೂಗಳು ಅಂತ ಹೇಳಿದ್ರೆ ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳ ತರ ಕಾಣಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು, ಒಂದಾದ ಮೇಲೆ ಒಂದು. ಧರ್ಮಸ್ಥಳದಲ್ಲಿ ತಲೆಬುರುಡ ಹುಡುಕಕ್ಕೆ ಹೋದ್ರು. ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನನೇ ಹಿಂದೂಗಳದಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಡಿಕ್ಲೇರ್ ಮಾಡಿದ್ರು. ಕಳೆದ ಬಾರಿ ನಾಗಮಂಗಲದಲ್ಲಿ ಗಣೇಶನ್ನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿಟ್ಟು ಪೂಜೆ ಮಾಡಿದ್ರು. ಮದ್ದೂರಲ್ಲಿ ಕಳೆದ ಬಾರಿನೂ ಕೂಡ ಈ ಹನುಮ ಧ್ವಜ ಹಾರಾಟ ಮಾಡದಂತ ಹನುಮ ಧ್ವಜವನ್ನ ಅಲ್ಲಿನ ಕಾಂಗ್ರೆಸ್ ಅವರೆಲ್ಲ ಸೇರ್ಕೊಂಡು ಪೊಲೀಸರ ಸಹಾಯದಿಂದ ಕಿತ್ತಾಕಿದ್ರು. ಒಂದಾದ್ಮೇಲೆ ಒಂದು ಈ ಒಂದು ಟೂಲ್ ಕಿಟ್ ಏನಿದೆ, ಈ ಮತಾಂಧರ ಒಂದು ಟೂಲ್ ಕಿಟ್ ಏನಿದೆ, ಇದು ಬಹಳ ಆಕ್ಟಿವ್ ಆಗಿದೆ. ಕಾಂಗ್ರೆಸ್ ಬಂದ್ಮೇಲೆ ಆಕ್ಟಿವ್ ಆಗಿದೆ. ಅವರು ಮೈಸೂರು, ಮಂಡ್ಯ, ಮಲೆನಾಡು ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಟೂಲ್ ಕಿಟ್. ಈಗ ಒಂದೊಂದಾದ್ಮೇಲೆ ಒಂದೊಂದು ಬರ್ತಾ ಇದ್ದಾರೆ. ಇದೆಲ್ಲ ಒಂಥರ ಟಿಪ್ಪು, ಸಿದ್ದರಾಮಯ್ಯನವರ ಪ್ರೇರಿತವಾದಂತ ಟಿಪ್ಪು ಗ್ಯಾಂಗ್ ಇದು. ಹಿಂದೆ ಟಿಪ್ಪು ಮೈಸೂರು ಮಹಾರಾಜ ಒಡೆಯರೇನಿದ್ರು ಅವ್ರನ್ನೆಲ್ಲ ಜೈಲಲ್ಲಿಟ್ಟು ಅವರು ಮತಾಂತರ ಮಾಡುವಂತ ಒಂದು ದುರುಳ ಕೆಲಸವನ್ನ ಹಿಂದೆ ಮಾಡಿದ್ರು. ಈಗ ಈ ಕಾಂಗ್ರೆಸ್ ಅವರು ಅದೇ ಟಿಪ್ಪು ಸಂಸ್ಕೃತಿಯನ್ನ ಮತ್ತೆ ಜಾರಿಗೆ ತರ್ತಾ ಇದೆ. ಒಂದ್ ಕಡೆ ಟಿಪ್ಪು ಜಯಂತಿ ಮಾಡೋದು, ಇನ್ನೊಂದ್ ಕಡೆ ಈ ಗಣೇಶ ಮೆರವಣಿಗೆ. ಏನ್ ಸಾರ್ವಜನಿಕ ರಸ್ತೆಯಲ್ಲೂ ಗಣೇಶ ಓಡಾಡಬಾರ್ದು, ಹೋಗ್ಬಾರ್ದು ಅಂದ್ರೆ ಏನಿದು ಪಾಕಿಸ್ತಾನನಾ? ಅಲ್ಲಿ ಯಾರೋ ಮಹಿಳೆ ಹೇಳಿದಾರೆ, ನಾನು ನಿಮ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೆ, ನಾನು ನಿಮ್ ಚಾನೆಲ್ಗಳಲ್ಲಿ ಬರ್ತಾ ಇತ್ತು. ನಾವೇನ್ ಪಾಕಿಸ್ತಾನದಲ್ಲಿದ್ದೀರಾ, ನಾವು ಏನ್ ಕರ್ನಾಟಕದಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆ ಮಹಿಳೆ ಬಾಯ್ ಬಡ್ಕೊಂಡು ರಸ್ತೆಯಲ್ಲಿ ಕೂತಿದ್ದಾರೆ. ರಸ್ತೆ ಯಾರ್ದು? ಇವ್ರ ಅಪ್ಪಂದ ರಸ್ತೆ. ಜನರ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ರಕ್ಷೆ ಮಾಡಿರೋದು, ಟಾರ್ ಹಾಕಿರೋದು. ಈ ಸರ್ಕಾರಕ್ಕೆ ಏನಾನ ಜ್ಞಾನ ಇದ್ದಿದ್ರೆ ಕಳೆದ ಬಾರಿ ಗಲಾಟೆ ಆಗಿತ್ತು ನಾಗಮಂಗಲದಲ್ಲಿ, ಮದ್ದೂರಲ್ಲಿ ಕಳೆದ ಬಾರಿ ಹನುಮ ಧ್ವಜದ ಗಲಾಟೆ ಆಗಿತ್ತು. ಈ ಸರಿ ಆ ಯಾರು ಮತಾಂಧರಿದ್ದಾರೆ ಅಲ್ಲಿ ಒಂದೇ ಒಂದು ರಿಸರ್ವ್ ವ್ಯಾನ್. ಆ ಮಸೀದಿ ಮುಂದೆ ಇಲ್ಲಿ ಕಳ್ಳರಿದ್ದಾರೆ, ಕದೀಮರಿದ್ದಾರೆ, ಕಲ್ಲೊಡಿತಾರೆ ಅಂತ ಗೊತ್ತಿದ್ದು ಕೂಡ ಒಂದೇ ಒಂದು ರಿಸರ್ವ್ ವ್ಯಾನ್ ಅನ್ನ ಅಲ್ಲಿ ಹಾಕಿದ್ರೆ ಇವತ್ತು ಆ ಘಟನೆ ಆಗ್ತಾನೆ ಇರಲಿಲ್ಲ. ಇವತ್ತು ಕರ್ಫ್ಯೂ ಹಾಕಿದ್ದೀರಾ, 1000 ಪೊಲೀಸವ್ರನ್ನ ಕರೆಸಿದ್ದೀರಾ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಾ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎಲ್ಲರೂ ಕೂಡ. ಇಷ್ಟೆಲ್ಲ ಬೇಕಾಗಿತ್ತಾ? ನನ್ಗನ್ಸ್ತತೆ ಈ ಕಾಂಗ್ರೆಸ್ ಕಿತಾಪತಿಯಿಂದ ಓಟಿನ ಓಲೈಕೆಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ನಮ್ಮ ದೇಶ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಇಲ್ಲಿ ಕಾಂಗ್ರೆಸ್ ಉಳಿಬೇಕು ಅನ್ನೋ ಒಂದು ಮತಾಂಧ ನೀತಿಯನ್ನ ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ನಡೀತಾ ಇರುವಂತ ಘಟನೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಹಿಂದೂಗಳು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಹಿಂಗೆ ಏನಾದ್ರೂ ಕಾಂಗ್ರೆಸ್ ಇದ್ರೆ ಈ ರಾಜ್ಯದಲ್ಲಿ ಮುಂದೆ ಗಣೇಶನ ಹಬ್ಬನೇ ಎಲ್ಲೂ ಕರ್ನಾಟಕದಲ್ಲಿ ಆಚರಣೆ ಮಾಡಕ್ಕೆ ಬಿಡಲ್ಲ. ಅದಕ್ಕೊಂದು ಕಾನೂನು ತರ್ತಾರೆ. ಬೇರೆ ಸಮುದಾಯದವರು ಡಿಜೆ ಹಾಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು, ಗಣೇಶನ್ಗೆ ಮಾತ್ರ ಡಿಜೆ ಹಾಕಂಗಿಲ್ಲ. 108 ವಿಘ್ನಗಳು, ವಿಘ್ನ ವಿನಾಯಕನಿಗೆ ವಿಘ್ನವನ್ನ ತಂದು ಕೊಟ್ಟಂತ ಈ ಕಾಂಗ್ರೆಸ್ಸಿನ ಮನೆ ಆಳಿನ ಸಂಸ್ಕೃತಿ ಇದು. ಅದನ್ನ ನಾನು ಖಂಡಿಸ್ತೀನಿ. ಆಕ್ಚುಲಿ ನಾನು ಇವತ್ತು ಹೋಗ್ಬೇಕಾಯ್ತು. ನಾವು ವಿಜೇಂದ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಅಲ್ಲಿನ ನಾಗರಿಕ ಸಂಸ್ಥೆಯಿಂದ ಏನೋ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಈಗ ನಾಡ್ದು ಮೋಸ್ಟ್ಲಿ ಅವರು ನಮ್ಮನ್ನ ನಾಡ್ದು ಎಲ್ಲಾ ಗಣಪತಿಗಳನ್ನ ಸೇರಿಸಿ ಒಟ್ಟಿಗೆ ಬುಧವಾರ ವಿಸರ್ಜನೆ ಮಾಡಬೇಕು ಅಂತ ಇದ್ದಾರೆ. ಈಗ ನಾನು ವಿಜೇಂದ್ರ ಅವ್ರ ಜೊತೆ ಬಂದಿದ್ದಾರೆ, ಇಲ್ಲೇ ಅವರು ಡೆಲ್ಲಿಯಲ್ಲಿ ಇದ್ದಾರೆ. 6:30ಗೆ ಭೇಟಿ ಮಾಡ್ತೀನಿ. ಅವ್ರ ಜೊತೆ ಮಾತಾಡಿ ನಾವು ಬುಧವಾರ ಆ ಸ್ಥಳಕ್ಕೆ ಹೋಗಿ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡ್ತೀರಿ. ಇದು ಮಿನಿ ಪಾಕಿಸ್ತಾನಗಳನ್ನ, ಮಿನಿ ಟಿಪ್ಪು
ಗ್ಯಾಂಗ್ಗಳನ್ನು ಉತ್ಪತ್ತಿ ಮಾಡೋಕ್ಕೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡುವಂಥ ಒಂದು ಹೋರಾಟವನ್ನು ನಾವು ಬುಧವಾರ ಮಾಡೋರಿದ್ದೀರಿ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಾದ್ಮೇಲೆ ನಾನು ಘೋಷಣೆಯನ್ನು ಮಾಡ್ತೀನಿ. ಅದೇ ನಾಳೆನೇ, ಆ್ಯಕ್ಚುಲಿ ನಾಳೆನೇ ಬರ್ತೀನಿ ಅಂತ ಇವಾಗ ಫೋನಲ್ಲಿ ಮಾತಾಡಿದೆ. ಅಲ್ಲಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಈಗ ನಾನು ಫೋನ್ ಮಾಡಿದ್ರು. ಅವರು ಹಣ ಇಲ್ಲ, ನೀವು ಬುಧವಾರ ಬನ್ನಿ, ಇವತ್ತು ನಾಳೆ ಬಂದ್ ಕರೆ ಕೊಟ್ಬಿಟ್ಟಿದ್ದೀರಿ, ಆ ಬಂದ್ ಕರೆ ಕೊಟ್ಟಿರೋದ್ರಿಂದ ನೀವು ಬಂದರೆ ಏನು ಉಪಯೋಗ ಆಗಲ್ಲ ಅಂತ ಹೇಳಿದ್ದಾರೆ. ಏನಾದರೂ ರಾಜ್ಯಾಧ್ಯಕ್ಷರ ಜೊತೆ ತೀರ್ಮಾನ ಮಾಡಿ ನಾವು ಮಾಡುವಂಥದ್ದು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ನೇರವಾಗಿ ನಿಮ್ಮ ಹೆಸರನ್ನು ಸೇರಿಸಿಕೊಂಡು ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ, ಅಶೋಕ್ ಸೇರಿದಂತೆ ಅವ್ರ ಹಿಂದೆನೇ ಪಿತೂರಿ ಇರೋದು, ಬಿಜೆಪಿ ಅವರ ಪಿತೂರಿ ಮಾಡ್ತಾ ಇರೋದು, ಪ್ರಚೋದನೆ ಮಾಡ್ತಾ ಇರೋದು ಅಂತ ನೇರವಾಗಿ ಹೇಳಿದ್ದಾರೆ. ಕಲ್ಲು ಮಸೀದಿಯಿಂದ ಕಲ್ಲೊಡೆಯಕ್ಕೆ ನಾನೇನು ಪಿತೂರಿ ಮಾಡೋಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀನ? ಮಸೀದಿಯಿಂದ ಕಲ್ಲೋಡ್ಸೋಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀರ? ಹೊಡೆದವ್ರು ಯಾರು? ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಾ? ಏನೂ ಇಲ್ಲ. ನೀವು ಏನೇ ಕೇಸ್ ಹಾಕ್ಲಿ ಅವ್ರ ಮೇಲೆ, ನೋಡಿ 100% ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗಿತಾರೆ ಇವರು. ಕಳೆದ ಬಾರಿ ಹಾಸನದಲ್ಲಿ ಯಾರು ದಾಳಿ ಮಾಡಿದ್ರು, ಇಡೀ ಲೂಟಿಯನ್ನ ಮಾಡಿದ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದಿದ್ದೀರಾ. ಮೈಸೂರಲ್ಲಾದಂಥ ಘಟನೆಗೂ ಕೂಡ ವಾಪಸ್ ತೆಗೆದಿದ್ದೀರಾ. ನೀವು ಜನಕ್ಕೆ ನಂಬಿಕೆ ಹೊರಟೋಗ್ಬಿಟ್ಟಿದೆ, ಕಾಂಗ್ರೆಸ್ ಮೇಲೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಇವ್ರು ಏನಿದ್ರು ಕೂಡ ವೋಟ್ಗೋಸ್ಕರ ಹಿಂದೂಗಳನ್ನ ಬಲಿಪಶು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದರಿಂದ ಜನ ಇವಾಗ ಎಚ್ಚರಗೊಂಡಿದ್ದಾರೆ, ಹಿಂದೂಗಳೆಲ್ಲ ಎಚ್ಚರಗೊಂಡಿದ್ದಾರೆ. ಅದರ ಒಂದು ತಾರ್ಕಿಕ, ಹೇಗೆ ಧರ್ಮಸ್ಥಳದ ಹೋರಾಟವನ್ನು ನಾವು ತೆಗೆದುಕೊಂಡ್ರಿ ಅದೇ ರೀತಿ ಮುಂದೆ ನಾವು ಈ ಭಾಗದಲ್ಲಿ ಏನು ಮಂಡ್ಯ, ಮೈಸೂರು, ಮಲೆನಾಡು ಭಾಗದಲ್ಲಿ ಏನು ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದ್ದಾರೆ, ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನ ನಮ್ಮ ಪಕ್ಷದ ಪದಾಧಿಕಾರಿಗಳು ರಾಜ್ಯದ ಅಧ್ಯಕ್ಷರ ಜೊತೆ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಮಾಡ್ತೀರಿ. ಇಲ್ಲ ಅಂದ್ರೆ ಇಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಕಾಂಗ್ರೆಸ್, ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಬಂದ ಮೇಲೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸರ್, ಈಗ ಇವತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡೋದು ಇದು ಮುಗಿಸ್ಬಿಡಿದು, ಇದಾಯ್ತಾ? ಇದಾಯ್ತು. ಈಗ ಅಲ್ಲ, ಧರ್ಮಸ್ಥಳ ಇವ್ರು ಕೇಳ್ತೆ ಏನಕ್ಕೆ? ಸರ್, ಈಗ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಬಿಜೆಪಿ ಪದೇ ಪದೇ ಈ ರೀತಿಯಾದಂತಹ ಘರ್ಷಣೆಯನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಹಿಂದೂಗಳನ್ನೇ ಹೊಡಿತಾ ಇರೋದು. ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋರೆಲ್ಲ ಹಿಂದೂಗಳೇ, ಏಟ್ ತಿಂದಿರೋರೆಲ್ಲ ಹಿಂದೂಗಳೇ, ಬೀದಿಯಲ್ಲಿ ಬಾಯ್ ಬಿಡ್ಕೊಂತ ಇರೋರು ನ್ಯಾಯಕ್ಕಾಗಿ ಹಿಂದೂಗಳೇ. ಕಾಂಗ್ರೆಸ್ ಅವರು ಎಲ್ಲ ಸಪೋರ್ಟ್ ಅವ್ರಿಗೆ, ಪೂರ್ತಿ ಸಪೋರ್ಟ್ ಅವ್ರಿಗೆ, ಕಾಂಗ್ರೆಸ್ ಪೂರ್ತಿ. ಯಾಕಂದ್ರೆ ಮುಸಲ್ಮಾನರು ಹೇಳಿದಾರಲ್ಲ, ನಮ್ಮ ಓಟಿಂದಾನೇ ಈ ಸರ್ಕಾರ ಬಂದಿರೋದು, ನಾವು ಹೇಳ್ದಂಗೆ ಕೇಳಬೇಕು, ಈ ಕಾಂಗ್ರೆಸ್ ಸರ್ಕಾರ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಹೇಳಿದ್ದಾರೆ ಮುಸ್ಲಿಂ ಲೀಡರ್ಗಳು. ಅದರಿಂದ ಈ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಉಳಿದಿರೋದು ಹೋರಾಟದ ದಾರಿ. ಆ ಹೋರಾಟವನ್ನ ನಾವು ಮಾಡ್ತೀರಿ, ಆ ಗುರಿಯನ್ನ ಸಾಧಿಸ್ತೀರಿ, ಈ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಬಿಜೆಪಿ ಈ ರೀತಿಯ ಘರ್ಷಣೆಗಳನ್ನ ಇಟ್ಕೊಂಡು ಡೈವರ್ಷನ್ ನೀತಿಯನ್ನು ಅನುಸರಿಸ್ತಿದೆ ಅನ್ನೋದು ಇದು ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಆಗಿರುವಂಥದ್ದು, ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಆಗಿರತಕ್ಕಂಥ ಘಟನೆ ಇದು. ಅಲ್ಲಿ ಪೊಲೀಸ್ ಬಂದೋಬಸ್ತ್ ಸರಿಯಾಗಿ ಮಾಡಿದ್ರೆ, ಕಾನೂನು ಸುವ್ಯವಸ್ಥೆ ಪಾಲನೆ ಸರಿಯಾಗಿ ಮಾಡಿದ್ರೆ ಈ ಘಟನೆನೇ ನಡೀತಾ ಇರಲ್ಲ. ಇದ್ರ ಹಿಂದೆ ಮೊನ್ನೆ ಮುಸ್ಲಿಮರದ್ದು ಒಂದು ಯಾತ್ರೆ ನಡೀತು, ಈದ್ ಮಿಲಾದು. ಯಾಕೇನು ಗಲಾಟೆ ಆಗ್ಲೇ ಇಲ್ಲ? ಯಾಕಾಗ್ಲಿಲ್ಲ ಹೇಳಿ? ಅಂದ್ರೆ ಹಿಂದೂಗಳಂದ್ರೆ ಟಾರ್ಗೆಟ್ ಬೇಕು ಅಂತ ಈ ಕಾಂಗ್ರೆಸ್ ಅವರು ಗಲಾಟೆ ಮಾಡಿಸ್ತಾರೆ. ಯಾಕಂದ್ರೆ ಅವರು ಮುಸ್ಲಿಮರಿಗೆ ಓಟ್ ಬೇಕಲ್ಲ, ಅದಕ್ಕೂ ಹಿಂದೂಗಳು ಹೆಂಗೋ ನಮ್ಗೆ ಓಟ್ ಹಾಕ್ಬಿಡ್ತಾರೆ. ಈ ಮುಸಲ್ಮಾನರ ಓಟರ್ನ ಗಟ್ಟಿ ಮಾಡ್ಕೊಳಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಿತೂರು. ಅಮಿತ್ ಶಾ ಭೇಟಿ ಮಾಡ್ತೀರಾ? ಅದೇ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ 6:30 ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ತಾ ಇದ್ದೀರಿ, ಅಲ್ಲಿ ಚರ್ಚೆ ಮಾಡಿದ್ಮೇಲೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತುಕತೆ ಆದ್ಮೇಲೆ ನಾವು ತೀರ್ಮಾನವನ್ನು ಮಾಡ್ತೀವಿ. ಅಂದ್ರೆ ಇನ್ನೂ ಭೇಟಿ ಸಮಯ ನಿಗದಿ ಆಗಿಲ್ವಾ ಅಥವಾ ಹೇಗೆ? ಮಾಹಿತಿ ಇಲ್ವಾ ನಿಮಗೆ ಭೇಟಿ? ಅಲ್ಲ, ಪ್ರಹ್ಲಾದ್ ಜೋಶಿ ಬನ್ನಿ ಅಂತ ಹೇಳಿದ್ದಾರೆ 6:30. ಅಲ್ಲಿ ಹೋದ್ಮೇಲೆ ಎಲ್ಲ ಪೂರ್ತಿ ಎಲ್ಲಿ ಯಾರನ್ನ ಭೇಟಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಇನ್ನು ನನಗೇನು ಗೊತ್ತಿಲ್ಲ. ಅಲ್ಲ, ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಭೇಟಿಯಾಗಿ ಹೋಗ್ತಾ ಇದ್ರಿ, ಈಗ ಯಾವ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ಚರ್ಚೆ ಮಾಡ್ತೀರಿ? ರಾಜ್ಯದೆಲ್ಲ ನಾಯಕರು ಒಟ್ಟುಗೂಡ್ತಾ ಇದ್ದೀರಿ ಒಂದೇ ಕಡೆಗೆ. ಇಡೀ ಕರ್ನಾಟಕದಲ್ಲಿ ಒಂದ್ ರೀತಿ ಗಲಭೆಗಳು, ಹಿಂದೂಗಳ ಮೇಲೆ ಅತ್ಯಾಚಾರ, ಹಿಂದೂ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಮತಾಂತರ ಮಾಡುವಂಥದ್ದು, ಧರ್ಮಸ್ಥಳದ ಒಂದು ತಲೆಬುರುಡೆ ಕೇಸ್ಗಳು, ಈಗ ಚಾಮುಂಡೇಶ್ವರಿ, ಈಗ ಮಂಡ್ಯ,
ಮದ್ದೂರು ಈ ಎಲ್ಲ ಘಟನೆಗಳ ಬಗ್ಗೆ ಕೇಂದ್ರದ ನಾಯಕರಿಗೆ ಗಮನ ತರಬೇಕು. ನಮ್ಮ ಕರ್ತವ್ಯ ಅದಕ್ಕೆ ಕರೆದಿರಬೇಕು ಅಂತ ಅನಿಸಿದೆ ನನಗೆ. ಅದಕ್ಕೋಸ್ಕರ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಮಾತಾಡಿ ನಾವೆಲ್ಲ ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ಮನವಿ ಏನಿದೆ ಅದನ್ನು ಕೊಡ್ತೀರಿ. ಅದಾದ್ಮೇಲೆ ಮಾಧ್ಯಮಕ್ಕೆ ಬಂದು ರಿಯಾಕ್ಷನ್ ಅನ್ನ ಕೊಡ್ತೀರಿ. ಯಾವ್ದಾದ್ರು ವರದಿಗಳನ್ನ ತಯಾರಿ ಮಾಡ್ಕೊಂಡಿದ್ದೀರಾ ಸರ್ ತಾವು? ಇಲ್ಲ, ಅಲ್ಲಿ ಹೋದ್ಮೇಲೆ ಎಲ್ಲ ಇನ್ನ ಟೈಮ್ ಇದೆ ನಮ್ಗೆ. ಅದಕ್ಕೆ 6:30ಕ್ಕೆ ಸೇರಿದ್ಮೇಲೆ ಏನ್ ಮಾಡ್ಬೇಕು, ಏನು ಮೆಮೊರಂಡಮ್ ಮಾಡಬೇಕು ಎಲ್ಲ ಕೂತು ಅಲ್ಲೇ ಮಾಡ್ತೀರಿ. ಒಟ್ಟಾರೆ ಕರ್ನಾಟಕದ ರಾಜ್ಯದ ಹಿತದೃಷ್ಟಿಯಿಂದ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ, ಕರ್ನಾಟಕದಲ್ಲಿ ಕಾನೂನು ಅಲ್ಲ ಹೋಮ್ ಮಿನಿಸ್ಟ್ರೇ ಕಾಣೆ ಆಗ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೋ ಇಲ್ಲವೋ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಅದು ದೇಶ ವಿರೋಧಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಜಾಸ್ತಿ ಶುರುವಾಗಿದೆ. ಎಡಪಂಥೀಯ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಭಾಗದ ಕೆಲವು ಚುನಾಯಿತ ಪ್ರತಿನಿಧಿಗಳೇ ಕರ್ನಾಟಕದಲ್ಲಿ ಈ ರೀತಿ ಕೋಮು ಸಂಘರ್ಷವನ್ನ ಉಂಟು ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿನೂ ಕೂಡ ಕಂಪ್ಲೇಂಟ್ ಅನ್ನ ಕೊಡೋಕೆ ಮಾತುಕತೆಯನ್ನ ಮಾಡ್ತೀನಿ. ಸರಿ.